ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂಗ್ರ್ಯಾಚುಲೇಷನ್ಸ್ ದಿಶಾ, ಐ ಆಮ್ ಸೋ ಹ್ಯಾಪಿ. ನಾನು ಹೇಳಿರ್ಲಿಲ್ವಾ ಚಿರು ಮನ್ಸಲ್ಲಿ ನೀನಿದ್ಯಾ, ಅವನ್ಗೆ ನಿನ್ ಮೇಲೆ ತುಂಬಾ ಇಷ್ಟ ಇದೆ ಅಂತ. ನೋಡಿದ್ಯಾ ನಿನ್ ಪ್ರೀತಿನ ಅವ್ನು ಹೇಗೆ ಒಪ್ಕೊಂಡ ಅಂತ. ಬರೀ ಒಪ್ಪದಷ್ಟೇ ಅಲ್ಲ, ಅವನಿಂದ ಮದುವೆ ಆಗಕ್ಕೂ ರೆಡಿ ಇದ್ದಾನೆ ಅಂತ ಗೊತ್ತಾಯ್ತಲ್ಲ. ಆದಷ್ಟು ಬೇಗ ಆ ದೀಪನ್ನ ಚಿರು ಲೈಫಿಂದ ದೂರ ಮಾಡ್ತೀನಿ. ನೀನ್ ಚಿರುಗ್ ಲೈಫ್ ಪಾರ್ಟ್ನರ್ ಆಗಿ ಬರ್ತಿದ್ಯಾ ಅನ್ನೋದಕ್ಕಿಂತ ನಂಗೆ ಇನ್ನೇನ್ ಸಂತೋಷ ಇದೆ ಹೇಳು. ರಿಯಲಿ ಹ್ಯಾಪಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಚಿರು ಹತ್ರ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಮದುವೆ ಡೇಟ್ ಫಿಕ್ಸ್ ಮಾಡಿಸಿ ನಿಮ್ಮಿಬ್ರು ಮದುವೆನೂ ಗ್ರ್ಯಾಂಡ್ ಆಗಿ ಮಾಡಿಸ್ತೀನಿ. ಓಕೆ, ದಟ್ಸ್ ಮೈ ಪ್ರಾಮಿಸ್. ದಿನ ಹೋರಾಡಿದ್ರು ನನ್ ಗಂಡನ್ ಪಡ್ಕೊಳಕಾದೆ ಸೋತ್ಬಿಟ್ ನಾನು. ಕೊನೆಗೂ ಸೌಂದರ್ಯ ಮೇಡಮ್ ಹೇಳಿದ್ದೆ ನಿಜ ಆಯ್ತು. ನನ್ನ ಹಸ್ಬೆಂಡ್ಗೂ ಗುಣಕ್ಕಿಂತ ಮನೆ ಮುಖ್ಯ ಆಗೋಯ್ತು. ನಾನು ಅವ್ರನ್ನ ಪಡ್ಕೊಳೋದ ಆಗ್ಲಿಲ್ಲ. ಯಾವ ಮುಳ್ಕ ಇಟ್ಕೊಂಡು ಅವ್ರ ಮನೆಗೆ ಹೋಗ್ಲಿ. ಎಷ್ಟು ಹಸ್ಬೆಂಡು, ನೀವು ನನ್ನ ಫ್ರೆಂಡು, ಹೆಂಡತಿ ಅಲ್ಲ ಅಂತ ಹೇಳಿದ್ದಿದೆ ಕಾರಣಕ್ಕ ಅವ್ರ ಮನ್ಸಲ್ಲಿ ದಿಶ ಇಲ್ಲ. ಯಾಕೆ ಹಸ್ಬೆಂಡು ನಾನು ಕೇಳ್ದಾಗೆಲ್ಲ ಇದಕ್ಕೆ ಮುಚ್ಚಿಟ್ರಿ? ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದಕ್ಕೆ ಯಾಕೆ ಮೋಸ ಮಾಡಿದ್ರು? ದಿಶಾ ಪ್ರೀತಿನ ಒಪ್ಕೊಂಡು ನನ್ನ ಪ್ರೀತಿಗೆ ಮೋಸ ಮಾಡ್ಬಿಟ್ರಿ ಹಸ್ಬೆಂಡು. ಇವತ್ತಲ್ಲ ನಾಳೆ ನಿಮ್ ಪ್ರೀತಿನ ನಾನು ಪಡ್ಕೋತೀನಿ ಅಂತ ಹೋರಾಡಿದೆಲ್ಲ ನೀನು ಹೋಮ ಮಾಡ್ದಂಗಾಗ್ಬೇಕು. ಈಗ ನಾನು ಏನ್ ಮಾಡ್ಲಿ? ನನ್ ಯಾರ ದಿಕ್ಕು? ಇಷ್ಟ ಅಂತ ಮೆಣಸಿನ್ಕಾಯಿ ಬಜ್ಜಿ ಮಸಾಲುಡೆ ಎಲ್ಲ ಮಾಡಿದ್ದೀನಿ. ಅಪ್ಪ ನೀವು ಮಾಡಿದ್ರಾ? ನೀನಂತೂ ಮಾಡಲ್ಲ, ನಮ್ಮಣ್ಣ ನಮಗೋಸ್ಕರ ಮಾಡಿದ್ದಾನೆ, ತಿನ್ನೋಲ್ಲ. ಅಂಬುಜಾ, ಇನ್ಮೇಲೆ ನಾನು ಇಲ್ಲದೆ ಇರೋವಾಗ
ಸುಮ್ಮನೆ ನನ್ನ ಮಗನ್ನ ಬೈಬಾರ್ದು. ನಾನಿಲ್ದೇ ಇರುವಾಗ ಅಂದರೆ ಎಲ್ಗಾದ್ರೂ ಹೋಗ್ತಿದ್ದೀರಾ? ಸುಮ್ಮನೆ ಮಾತುಗಂದೆ ಅಷ್ಟೇ. ಅಪ್ಪ ನನಗೊಂದು ಕೆಲಸ ಸಿಕ್ಕಿದೆ. ಏನು ಕೆಲಸನೋ? ಲಾರಿ ಡ್ರೈವಿಂಗ್ ಅಪ್ಪ. ನಾಳೆನೇ ಡ್ಯೂಟಿ, 10,000 ಕೊಡ್ತಾರಂತೆ. 10,000ನಾ? ಎಷ್ಟು ದಿನಕ್ಕೋ? ಒಂದೇ ಟ್ರಿಪ್ ಅತ್ತೆ. ನಾಳೆ ರಾತ್ರಿ ಹಾಸನ್ಗೆ ಹೋಗ್ಬೇಕು, ಅಲ್ಲಿ ಡಿಸ್ಪ್ಯಾಚ್ ಮಾಡಿ ವಾಪಸ್ ಬಂದ್ಬಿಡೋದಷ್ಟೇ. ನರಸಿಂಹ, ರಾತ್ರಿ ಡ್ರೈವಿಂಗ್ ಅಂತೀಯ, ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸೋ. ಹೇಗೋ ಕೆಲಸ ಸಿಕ್ಕಿದೆಯಲ್ಲಪ್ಪ, ಅಚ್ಚುಕಟ್ಟಾಗಿ ಮಾಡಿ ಅಭ್ಯಾಸ ಮಾಡ್ಕೋತೀನಿ. ಪಕ್ಕ ಆಕ್ಸಿಡೆಂಟ್ ಅಂತ ಅನ್ನಿಸ್ಬೇಕು, ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಸರಿ, ನಾಳೆ ರಾತ್ರಿ ಇಟ್ಕೊಳ್ಳೋಣ ಸರ್. ನಾಳೆ ನೈಟ್ ಡ್ಯೂಟಿ ಎಲ್ಲಿ ಬರಬೇಕು ಅಂತ ಮೆಸೇಜ್ ಮಾಡ್ತೀನಿ. ಮುಂದೆ ಈ ಮನೆ ಜವಾಬ್ದಾರಿ ನೀನೇ ತಗೋಬೇಕು. ಅಮ್ಮನ್ನ ಅತ್ತೆನ ಚೆನ್ನಾಗಿ ನೋಡ್ಕೊ. ಅವರಿಬ್ಬರು ಮಾತ್ರ ಅಲ್ಲಪ್ಪ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ನಾಳೆಯಿಂದ ಎಲ್ಲ ಒಳ್ಳೇದಾಗತ್ತೆ. ಕೂತ್ಕೋ. ಏನ್ ದೀಪ, ಸ್ನಾನ ಮಾಡ್ಕೊಂಡು ಬಂದು ಕರೆಕ್ಟಾಗಿ ಮೈ ಕೂಡ ಒರೆಸ್ಕೊಂಡಿಲ್ಲ ನೀನು. ಯಾಕೆ ದೀಪ, ಏನಾಯ್ತು? ಇಷ್ಟು ದಿನ ನನ್ನ ದಿಶಾಗ ಹಾಕ್ತಿದ್ ವೇಷ ಇವತ್ತಿಗೆ ಮುಗೀತು. ಅಂಥದ್ದೇನಾಯ್ತಮ್ಮ? ಹಸ್ಬೆಂಡ್ ಮುಂದೆ ದಿಶಾ ಆಗಿ ನನ್ನ ಪ್ರೀತಿನ ಹೇಳ್ಕೊಂಡ. ಅದಕ್ಕೆ ಚಿರು ಏನಂದ? ಸರಿ, ಒಂದು ದಿಶಾ ಪ್ರೀತಿನ ಒಪ್ಕೊಂಡ್ರು. ಏನು ಹೇಳ್ತಿದ್ಯಾ ದೀಪ? ದಿಶಾ ಪ್ರೀತಿನ ಚಿರು ಒಪ್ಕೊಂಡ? ನಂಬಕ್ಕೆ ಆಗ್ತಿಲ್ವಲ್ಲ. ನಿಮ್ಗಷ್ಟೇ ಅಲ್ಲ ಮಾವ, ನನಗೂ ನಂಬಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ಅವ್ರ ಗುಣ ಮುಖ್ಯ ಅಲ್ಲ, ಒಬ್ಬನೇ ಮುಖ್ಯ ಅಂತ ನಂಗೆ ಗೊತ್ತಾಯ್ತು. ಅಲ್ಲ, ಅದು ಹೇಗೆ ಅವಳು ಒಪ್ಕೊಂಡ ಇವನು? ಅವ್ರ ಮೊದಲೇ ದಿಶಾ ಆಗಿ ನೀವಂದ್ರೆ ತುಂಬ ಇಷ್ಟ, ನನ್ನ ಮದುವೆ ಆಗ್ತೀರಾ, ನನ್ನ ಪ್ರೀತಿನ ಒಪ್ಕೋತೀರಾ ಅಂತ ಕೇಳಿದೆ. ಅವರು ಹೌದು